ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರಿಗೂ ನಾನು ಸದಾ ಚಿರಋಣಿ. ಸ್ನೇಹಿತರೆ, ಬ್ರಹ್ಮ ರಾಕ್ಷಸ ಮತ್ತು ರೈತ. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು ಬ್ರಹ್ಮ ರಾಕ್ಷಸನ ಬಗ್ಗೆ ವಿಡಿಯೋ ಮಾಡಿ ಅಂತ. ಅವ್ರು ಕೇಳಿದ್ದು ರಿಯಲ್ ಲೈಫ್ನಲ್ಲಿ ನಡೆದಿರೋ ಘಟನೆಗಳ ಬಗ್ಗೆ ಅನಿಸುತ್ತೆ. ಅಂಥ ಟಾಪಿಕ್ನ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಅಂತ ಒಂದು ಸಣ್ಣ ನೀತಿಕತೆ ಜೊತೆ ಬಂದಿದ್ದೀನಿ. ಇದರಲ್ಲಿ ಆರರ್ ಅಂತ ಏನೂ ಇಲ್ಲ, ಜಸ್ಟ್ ಮನರಂಜನೆಗಾಗಿ ಮಾತ್ರ. ಕಥೆಯಲ್ಲಿ ಏನಾದರೂ ತಪ್ಪಾಗಿದ್ರೆ ನೀವು ಮುಲಾಜಿಲ್ದೆ ಹೇಳಿ, ನಾನು ಯಾವುದೇ ಬೇಜಾರಿಲ್ಲದೆ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಅದು ಪುಷ್ಪಗಿರಿ ಗ್ರಾಮ. ಒಬ್ಬ ರೈತ ಮತ್ತು ಅವನ ಹೆಂಡತಿ ಒಂದು ಚಿಕ್ಕ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ರು. ಕಡು ಬಡವರಾಗಿದ್ದರಿಂದ ಅವರಿಗೆ ತುಂಬ ಕಷ್ಟವಿತ್ತು. ಒಂದೊತ್ತು ಊಟ ಮಾಡಬೇಕು ಅಂದರೂ ರೈತ ಕಾಡಲ್ಲಿ ಕಟ್ಟಿಗೆಯನ್ನು ಕಡಿದು ಅದನ್ನು ಮಾರಿ ಅದರಿಂದ ಬಂದ ಹಣದಿಂದ ಅವರು ಅಡಿಗೆ ಮಾಡಿ ಊಟ ಮಾಡಬೇಕಾಗಿತ್ತು. ಆದರೆ ಅದು ಸಾಧ್ಯ ಇರಲಿಲ್ಲ. ಯಾಕಂದರೆ ಕಾಡಲ್ಲಿ ಒಂದು ದೊಡ್ಡ ಬ್ರಹ್ಮ ರಾಕ್ಷಸ ಇತ್ತು. ಅದ್ರ ಕೈಯಲ್ಲಿ ಸಿಕ್ಕೋರು ಇದುವರೆಗೂ ಯಾರೂ ವಾಪಸ್ ಮನೆಗೆ ಬರ್ತಾ ಇರಲಿಲ್ಲ. ಹೀಗೆ ಒಂದು ದಿನ ರೈತನಿಗೆ ತುಂಬ ಜ್ವರ ಬಂದಿತ್ತು. ಅದರಿಂದ ಅವನು 5-6 ದಿನಗಳಿಂದ ಕಟ್ಟಿಗೆ ಕಡಿಯಲು ಹೋಗಿರಲಿಲ್ಲ. ಅದಕ್ಕೆ ಅವರ ಮನೆಯಲ್ಲಿ ಊಟಕ್ಕೆ ಏನೂ ಇರಲಿಲ್ಲ. ಒಂದು ದಿನ ರೈತ ಕಟ್ಟಿಗೆ ಕಡಿಯಲು ಹೊರಟು ನಿಂತ. ಆಗ ಅವನ ಹೆಂಡತಿ ರುಚಿಯಾಗಿ ಮಾಡಿದ್ದ ಊಟದ ಡಬ್ಬಿಯನ್ನು ತಗೊಂಡು ಆ ರೈತ ಕಟ್ಟಿಗೆ ಕಡಿಯಲು ದಟ್ಟವಾದ ಕಾಡಿಗೆ ಬಂದಿದ್ದ. ಆಗ ದಾರಿಯಲ್ಲಿ ಒಬ್ಬ ಹುಡುಗ ರಾಕ್ಷಸ ರಾಕ್ಷಸ ಅಂತ ಜೋರಾಗಿ ಕೂಗ್ತಾ ರೈತನಿಗೆ ಬಂದು ಗುದ್ದಿದ್ದ. ರೈತ, ಯಾಕೆ ಮಗ, ಏನಾಯ್ತು, ಯಾಕೆ ಹೀಗೆ ಓಡಿ ಬಂದು ನನಗೆ ಗುದ್ದಿದೆ ಅಂತ ಕೇಳಿದ. ಹುಡುಗ, ದೊಡ್ಡವರೇ, ಈ ಕಾಡಲ್ಲಿ ಒಂದು ದೊಡ್ಡ ಬ್ರಹ್ಮ ರಾಕ್ಷಸ ಇದೆ. ಅದು ನನ್ನ ಹತ್ತಿರ ಬಂದಾಗಾಯಿತು. ಅದಕ್ಕೆ ನಾನು ಗಾಬರಿಯಿಂದ ಓಡಿ ಬಂದೆ ಅಂತ ಅಂದ. ರೈತ, ಅಯ್ಯೋ ಹುಚ್ಚ, ಅದು ಇದುವರೆಗೂ ಯಾರ ಕಣ್ಣಿಗೂ ಕಾಣಿಸಿಲ್ಲ. ಅದು ಇದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಅದು ಹೇಗೆ ನಿನ್ನ ಹಿಂಬಾಲಿಸಿ ಬರುತ್ತೆ? ನಿನಗೆಲ್ಲೋ ಭ್ರಮೆ ಇರಬೇಕು. ಅದು ಸರಿ, ನೀನು ಕಾಡಿಗೆ ಯಾಕೆ ಹೋಗಿದ್ದೆ ಅಂದ. ಹುಡುಗ, ಅದು ನನ್ನ ಕಟ್ಟಿಗೆ ಕಡಿಯಲು ಹೋಗಿದ್ದೆ, ಭಯವಾಯಿತು, ಅದಕ್ಕೆ ಹಿಂತಿರುಗಿ ಬಂದೆ ಅಂದ. ರೈತ, ಹೌದಾ, ಆಗಿದ್ರೆ ನೀನು ನನ್ನ ಜೊತೆ ಬಾ, ನಾನು ಆ ಕಾಡಿಗೆ ಕಟ್ಟಿಗೆ ಕಡಿಯಲು ಹೋಗ್ತಾ ಇದ್ದೀನಿ ಅಂದ. ಆಗ ರೈತ ಮತ್ತು ಹುಡುಗ ಇಬ್ಬರು ಆ ಕಾಡಿಗೆ ಹೊರಟು ನಿಂತರು. ಅವರಿಬ್ಬರು ಒಂದೊಂದು ಮರವನ್ನು ಹಿಡಿದು ಕಟ್ಟಿಗೆಯನ್ನು ತುಂಡು ಮಾಡ್ತಾ ಇದ್ರು. ಅವರು ತುಂಬ ಕಟ್ಟಿಗೆಗಳನ್ನು ತುಂಡು ಮಾಡಿದ ಮೇಲೆ ಅವರಿಗೆ ತುಂಬ ಹೊಟ್ಟೆ ಹಸುವಾಗಿತ್ತು. ಅವರು ತಮ್ಮ ತಮ್ಮ ಊಟವನ್ನು ತಿಂತಾ ಇರುವಾಗ ಊಟದ ವಾಸನೆಗೆ ದೊಡ್ಡದಾದ ಒಂದು ಬ್ರಹ್ಮ ರಾಕ್ಷಸ ರೈತ ಮತ್ತು ಹುಡುಗ ಇರುವ ಸ್ಥಳಕ್ಕೆ ಬಂದಿತ್ತು. ಆಗ ರೈತ ಮತ್ತು ಹುಡುಗ ಇಬ್ಬರು ಹೆದರಿ ಕಂಗಾಲಾಗಿ ಹೋಗಿದ್ರು. ಅವರು ಭಯದಿಂದ ಅದನ್ನೇ ನೋಡ್ತಾ ಅಲ್ಲೇ ನಿಂತಿದ್ರು. ರಾಕ್ಷಸ, ಯಾರು ನೀವು, ಯಾಕೆ ಈ ಕಾಡಿಗೆ ಬಂದಿದ್ದೀರಾ ಎಂದು ಕರ್ಕಶ ಧ್ವನಿಯಲ್ಲಿ ಕೇಳಿತ್ತು. ರೈತ ಮತ್ತು ಹುಡುಗ ಒಟ್ಟಾಗಿ ಹೇಳ್ತಾರೆ, ನಾವಿಬ್ಬರು ತುಂಬ ಬಡವರು, ನಾವು ಕಟ್ಟಿಗೆ ಕಡಿಯಲು ಬಂದಿದ್ದೀವಿ ಅಂತ. ರಾಕ್ಷಸ, ನೀವು ನನ್ನ ಅಪ್ಪಣೆ ಇಲ್ಲದೆ ನನ್ನ ಕಾಡಿಗೆ ಬಂದಿದ್ದೀರಾ, ಅದಕ್ಕೆ ನಾನು ನಿಮ್ಮಿಬ್ಬರನ್ನ ತಿಂತೀನಿ ಅಂತ ಹೇಳಿತ್ತು. ಆಗ ರೈತ ಮತ್ತು ಹುಡುಗನಿಗೆ ತುಂಬ ಭಯ ಆಗುತ್ತೆ. ರೈತನಿಗೆ ರಾಕ್ಷಸನಿಂದ ತಪ್ಪಿಸಿಕೊಳ್ಳಲು ಒಂದು ಉಪಾಯ ಒಳೆದಿತ್ತು. ರೈತ, ಏ ರಾಕ್ಷಸ, ನಾವಿಬ್ಬರು ನಿನಗೆ ಆಹಾರ ಆಗ್ತೀವಿ. ಆದರೆ ನಾನು 3 ಸ್ಪರ್ಧೆಯನ್ನು ಏರ್ಪಡಿಸ್ತೀನಿ. ಅದರಲ್ಲಿ ನೀನು ಗೆದ್ದರೆ ನಾವಿಬ್ಬರು ನಿನಗೆ ಆಹಾರ ಆಗ್ತೀವಿ. ನೀನು ಸೋತರೆ ನಮ್ಮನ್ನಷ್ಟೇ ಅಲ್ಲ, ಯಾರನ್ನು ತಿನ್ನಬಾರ್ದು ಅಂತ ಹೇಳಿದ್ದ. ಅದಕ್ಕೆ ರಾಕ್ಷಸ ತನ್ನ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತೆ, ಅವರಿಬ್ಬರು ನನ್ನ ಕಿರು ಬೆರಳಿಗಿಂತ ಚಿಕ್ಕವರು, ಅವರೇಗೆ ನನ್ನ ಗೆಲ್ತಾರೆ? ನಾನು ಅವರಿಗಿಂತ ತುಂಬ ಎತ್ತರವಾಗಿದ್ದೀನಿ, ನಾನೇ ಗೆಲ್ಲುವುದಂತ ಮನಸ್ಸಲ್ಲಿ ಯೋಚಿಸಿತ್ತು. ರಾಕ್ಷಸ, ಸರಿ, ಏನು ನಿನ್ನ ಸ್ಪರ್ಧೆ ಹೇಳು ಅಂತ ಕೇಳಿತು. ರೈತ, ಅದು ಮೊದಲ ಸ್ಪರ್ಧೆ, ಯಾರು ಮೊದಲು ಆ ದೂರದಲ್ಲಿರುವ ಮರವನ್ನು ಓಡಿ ಹೋಗಿ ಮುಟ್ತಾರೆ. 2ನೇ ಸ್ಪರ್ಧೆ, ಯಾರು ಮೊದಲು ಮರವನ್ನು ಹತ್ತುತ್ತಾರೆ. 3ನೇ ಸ್ಪರ್ಧೆ, ಯಾರು ಒಂದೇ ಕಲ್ಲಿನಲ್ಲಿ 3 ಮಾವಿನ ಹಣ್ಣು ಬೆಳೆಸ್ತಾರೆ ಅಂತ ಕೇಳಿದ್ದ. ರಾಕ್ಷಸ, ಸರಿ, ಆಗಲಿ, ಸ್ಪರ್ಧೆನ ಶುರು ಮಾಡೋಣ ಅಂತ ಹೇಳಿ ಸ್ಪರ್ಧೆಗೆ ತಯಾರಾಗಿ ನಿಂತಿತ್ತು. ಮೊದಲನೇ ಸ್ಪರ್ಧೆ ಶುರುವಾಯಿತು. ರೈತ ಮತ್ತು ರಾಕ್ಷಸ ಇಬ್ಬರು ಮರದ ಕಡೆಗೆ ಓಡಲು ಶುರು ಮಾಡಿದ್ರು. ರಾಕ್ಷಸ ರೈತನಿಗಿಂತ ಮುಂದೆ ಇತ್ತು, ಯಾಕಂದರೆ ಅದರ ಕಾಲುಗಳು ದೊಡ್ಡದಾಗಿದ್ದವು, ಅದರಿಂದ ಅದು ಮುಂದೆ ಇತ್ತು. ರೈತ ಜೋರಾಗಿ ಓಡ್ತಿದ್ದ, ಆದರೂ ಅವನು ರಾಕ್ಷಸನನ್ನು ಹಿಂದೆ ಹಾಕಲು ಆಗ್ತಾ ಇರಲಿಲ್ಲ. ಆಗ ರಾಕ್ಷಸನ ಕಾಲಿಗೆ ಒಂದು ದೊಡ್ಡ ಮರದ ತುಂಡು ಸಿಲುಕಿ ರಾಕ್ಷಸ ನೆಲಕ್ಕೆ ಬೀಳುತ್ತೆ. ಅದರಿಂದ ಬೇಗ ಓಡಿ ರೈತ ಮೊದಲನೇ ಸ್ಪರ್ಧೆಯಲ್ಲಿ ಗೆಲ್ತಾನೆ. ಕೆಲವು ಸಮಯ ಕಳೆದ ಮೇಲೆ ಮತ್ತೆ ರಾಕ್ಷಸ ಬಂದು ತನ್ನ ಸೋಲನ್ನು ಒಪ್ಪಿಕೊಳ್ಳುತ್ತೆ. ಈಗ 2ನೇ ಸ್ಪರ್ಧೆ ಶುರುವಾಗುತ್ತೆ. ರೈತ ಮತ್ತು ರಾಕ್ಷಸ ಮರವನ್ನು ಹತ್ತಲು ಓಡ್ತಾರೆ. ರೈತ ಓಡಿ ಹೋಗಿ ಬೇಗ ಮರವನ್ನು ಹತ್ತುತ್ತಾನೆ, ಯಾಕಂದರೆ ಅವನು ತುಂಬ ತೆಳ್ಳಗಿರ್ತಾನೆ ಅದರಿಂದ. ಆದರೆ ರಾಕ್ಷಸ ಮರವನ್ನು ಹತ್ತಲು ಸಾಧ್ಯವಾಗೋದಿಲ್ಲ, ಯಾಕಂದರೆ ರಾಕ್ಷಸ ತುಂಬ ದೊಡ್ಡದಾಗಿತ್ತು. ನಂತರ ಈ ಸ್ಪರ್ಧೆಯಲ್ಲಿ ರೈತ ಗೆಲ್ತಾನೆ. ಆಗ ರಾಕ್ಷಸ ತುಂಬ ಬೇಜಾರಿನಿಂದ ತನ್ನ ಸೋಲನ್ನು ಒಪ್ಪಿಕೊಳ್ಳುತ್ತೆ. ಮತ್ತೆ 3ನೇ ಸ್ಪರ್ಧೆ ಶುರುವಾಗಿತ್ತು. ರಾಕ್ಷಸ ಮಾವಿನ ಹಣ್ಣಿನ ಮರಕ್ಕೆ ಕಲ್ಲು ಹೊಡೆಯುತ್ತೆ. ಅದರ ಎಸೆತಕ್ಕೆ ಮಾವಿನ ಮರವೇ ಉರುಳಿ ಬಿದ್ದಿತ್ತು.
ಯಾಕಂದರೆ ರಾಕ್ಷಸ ದೊಡ್ಡದಾಗಿರುವುದರಿಂದ ಅದಕ್ಕೆ ಚಿಕ್ಕ ಕಲ್ಲುಗಳನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ರೈತ ತುಂಬ ಸುಲಭವಾಗಿ ಒಂದೇ ಕಲ್ಲಿನಿಂದ 3 ಹಣ್ಣುಗಳನ್ನು ಬೆಳೆಸಿದ್ದ. ಅದರಿಂದ ಈ ಸ್ಪರ್ಧೆಯಲ್ಲೂ ರೈತ ಗೆಲ್ತಾನೆ. ಆಗ ರಾಕ್ಷಸ ಹೇಳುತ್ತೆ, ತುಂಬ ಬೇಜಾರಿನಿಂದ ತನ್ನ ಸೋಲನ್ನು ಒಪ್ಕೊಂಡು, ಇಷ್ಟು ದಿನ ಈ ಕಾಡಿಗೆ ಬಂದ ಜನರನ್ನು ತಿಂದು ನಾನು ದೊಡ್ಡ ದೇಹ ಬೆಳೆಸಿಕೊಂಡಿದ್ದೆ. ಆದರೆ ನನ್ನ ದೊಡ್ಡ ದೇಹದಿಂದ ಇಷ್ಟು ಚಿಕ್ಕ ಕೆಲಸಗಳನ್ನು ಮಾಡೋಕ್ಕೆ ಆಗಲಿಲ್ಲ. ಅದರಿಂದ ಮನುಷ್ಯರೇ, ಇನ್ಮುಂದೆ ನಾನು ಯಾರನ್ನೂ ತಿನ್ನೋದಿಲ್ಲ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಇನ್ನು ಮುಂದೆ ಕಾಡಿಗೆ ಯಾರೇ ಬಂದರೂ ಯಾರಿಗೂ ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಅದು ಹೊರಟು ಹೋಗಿತ್ತು. ನಂತರ ರೈತ ಮತ್ತು ಹುಡುಗ ನಿಟ್ಟುಸಿರುಬಿಟ್ಟು ಇಬ್ಬರು ತಮ್ಮ ತಮ್ಮ ಕಟ್ಟಿಗೆಯನ್ನು ತಗೊಂಡು ತಮ್ಮ ಊರಿನ ಕಡೆಗೆ ಸಾಗಿದ್ರು. ಇದಿಷ್ಟು ನನ್ನ ಕಲ್ಪನೆಯ ಕತೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರು, ಕಾಮೆಂಟು ಮಾಡ್ತೀರ ಅನ್ನೋ ಭರವಸೆಯಿಂದ ಬೇರೆ ಕತೆ ಜೊತೆಗೆ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.